ಎಲ್ಲದಕ್ಕೂ ಆ ಮನೆ ಹಾಳಿ ಮೀರಾನೇ ಕಾರಣ. ಮೀರಾನ? ನೀವ್ ಹಾಗೆ ಮಾಡೋದಕ್ಕೆ ಮೀರಾ ಹೇಗೆ ಕಾರಣ ಆಗ್ತಾಳೆ? ಅನಿಲ್ ಅವ್ರ ಮಗುನ ಆ ಮೀರಾ ಕಿಡ್ನಾಪ್ ಮಾಡಿಸಿ ಇವ್ರ ಕೈಲಿ ಈ ರೀತಿ ಎಲ್ಲ ಮಾಡಿಸಿದಾಳೆ. ಕಿಡ್ನಾಪ? ಅವಳು ಯಾಕೆ ಕಿಡ್ನಾಪ್ ಮಾಡಿಸ್ತಾಳೆ? ಅವಳಿಗಿದ್ರಿಂದ ಏನ್ ಲಾಭ? ಅವಳಿಗೆ ನಿಮ್ಮ ಫ್ಯಾಮಿಲಿ ಮೇಲಿರೋ ಪರ್ಸನಲ್ ಗ್ರಡ್ಜ್. ಸರ್, ಐ ಆಮ್ ವೆರಿ ಸಾರಿ. ನನ್ಗೇನು ಅರ್ಥ ಆಗ್ತಿಲ್ಲ. ನೋಡಿ ರಾಘವ್, ನಿಮ್ಮ ಕಂಪನಿ ನಮ್ಮ ಜೊತೆ ಟೈಅಪ್ ಆಗಿದೆ ಅನ್ನೋ ವಿಷಯ ತಿಳಿದು ಮೇಡಮ್ಗೆ ಪ್ರೊಫೆಷ್ನಲಿ ಹಾಗೂ ಆ್ಯಸ್ ಪರ್ ಎಸ್ ಪರ್ಸನಲಿ ಅವ್ರ ಮೇಲೆ ಸೇರ್ ತೀರಿಸ್ಕೊಬೇಕು ಅಂತ ನನ್ನನ್ನು ದಾಳವಾಗಿ ಉಪಯೋಗಿಸ್ಕೊಂಡ್ರು. ನಾನು ನಿಮ್ಮನ್ನು ಬೈದಿದ್ದು, ನಿಮ್ಮ ಮನೆಗೆ ಬಂದು ನೀವು ಪ್ರವೋಕ್ ಆಗುವಾಗ ಮಾತಾಡಿದ್ದು ಎಲ್ಲದಕ್ಕೂ ಆ ಮೀರಾನೇ ಕಾರಣ. ಹಾಗಾದ್ರೆ ಈಗ ನಿಮ್ಮ ಮಗು? ಹೌದು ಮಿಸ್ಟರ್ ರಾಘವ್, ಇವನೇ ಇವ್ರ ಮಗ. ಇವಾಗ ಸೇಫ್ ಆಗಿ ಇವ್ರ ಜೊತೆನೇ ಇದ್ದಾನೆ. ಇವರಿಂದ ನಿಮ್ಗೆ ಇಷ್ಟೊಂದೆಲ್ಲ ತೊಂದರೆ ಆಗಿದ್ರು ಲಕ್ಷ್ಮಿ ಮೇಡಮು ಮತ್ತೆ ನೀಲ್ಕಂಠ ಅವರು ನಮ್ಮ ಜೊತೆಗೆ ಇದ್ದು ಈ ಮಗುನ ಹುಡ್ಕೋದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ರಾಘವ್ ಸರ್, ನೀವು ಮೀರಾ ಅವ್ರ ಜೊತೆ ಪ್ರಾಜೆಕ್ಟ್ ಮಾಡ್ತೀರಂತ ಗೊತ್ತಾದಾಗಲೇ ನಾನು ನಿಮಗೆ ಹೇಳಿದೆ. ಆದರೆ ನೀವು ನನ್ನ ಮಾತು ಕೇಳಲಿಲ್ಲ. ಆ ಮೀರಾ ತನ್ನ ಬುದ್ಧಿ ತೋರಿಸ್ಬಿಟ್ರು. ಮಿಸ್ಟರ್ ರಾಘವ್, ಸರಿಯಾದ ಸಮಯಕ್ಕೆ ಮೇಡಮ್ ಹಾಗೂ ನೀಲ್ಕಂಠ ಬಂದು ನನ್ನ ಮಗುನ ನನಗೆ ವಾಪಸ್ ಕೊಡಿಸಿದ್ರು. ನನ್ನ ಕಡೆಯಿಂದ ನಿಮ್ಮ ಫ್ಯಾಮಿಲಿಗೆ ಬಹಳ ತೊಂದರೆ ಆಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಮಿಸ್ಟರ್ ರಾಘವ್, ನೀವೀಗಲೂ ಮೀರಾ ಜೊತೆ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಅಂತ ವಿಷಯ ಗೊತ್ತಾಯ್ತು ಅಲ್ಲ? ಹೋಗಿ ಹೋಗಿ ಅವ್ರ ಜೊತೆ ಟೈಅಪ್ ಆಗಿದ್ದೀರಲ್ಲ. ಅಂತೂ ನಮ್ಮ ಮನೆ ಮತ್ತೆ ಬೆಳಕಾಯ್ತು. ನಮ್ಮ ಲಕ್ಷ್ಮಮ್ಮ ಇರ್ಬೇಕಾದ್ರೆ ಬೆಳಕು ಬರಲೇಬೇಕು, ಕತ್ತು ಸರಿಲೇಬೇಕು. ಹೌದು ಲಕ್ಷ್ಮಿ, ನನ್ನ ಅಜ್ಞಾನ ಅವಿವೇಕತನದಿಂದ ನಾನು ಕತ್ತಲ್ಲಿ ಕಳೆದೋಗಿದ್ದೆ. ನೀನು ಬಂದು ಆ ಕತ್ತಲೆಗೆ ಹೋಗ್ಲಾಡಿಸಿ ಮತ್ತೆ ಖುಷಿ ಕೊಟ್ಟಿದ್ಯಾ. ಇಲ್ಲ ಅಂದಿದ್ರೆ ನಾನು ಆ ಕತ್ತಲಲ್ಲೇ ಕಳೆದೋಗ್ತಿದ್ದೆ. ಯಾವತ್ತಿದ್ರೂ ಕತ್ಲೆನ ಬೆಳಕು ಓಡಿಸುತ್ತೆ. ಹಾಗೆ ಕೆಟ್ಟೋರ್ ನಾಶ ಆಗೇ ಆಗುತ್ತೆ. ಆ ದೇವರು ಎಂತೆಂಥ ದುಷ್ಟಶಕ್ತಿಗಳನ್ನ ಸಂಹಾರ ಮಾಡೋದಕ್ಕೆ ಯಾವ್ಯಾವುದೋ ರೂಪದಲ್ಲಿ ಬಂದಿದ್ದಾನೆ. ಅಂಥದ್ರಲ್ಲಿ ಈ ಮೀರಾ ಆಟ ಎಷ್ಟು ದಿನ ನಡೆಯುತ್ತೆ ಹೇಳಿ? ಹೌದು ಬಾಬಾ, ಅವಳು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಒಂದವ್ರ ಮನೆಗೆ ಬೆಂಕಿ ಹೆಚ್ಚಿ ಆ ಶಾಖದಲ್ಲಿ ಅವಳು ಬಿಸಿ ಕಾಯಿಸ್ಕೊತಾಳೆ. ನಿಮ್ಮಿಬ್ಬರು ಮಧ್ಯೆ ಮನಸ್ತಾಪ ಬಂದ್ರೆ ಅವಳು ಲಾಭ ಪಡ್ಕೊಳಕ್ ನೋಡ್ತಾಳೆ.
ಕೊಚ್ಚೆ ಮೇಲೆ ಕಲ್ಲು ಹಾಕಕ್ ಹೋಗ್ಬಾರ್ದು ಅವಳಿಗೆ. ಅವಳು ಮಾಡಿದ ಪಾಪ ಅವಳನ್ನೇ ತಿನ್ನುತ್ತೆ. ಎಲ್ಲರ ನೆಮ್ಮದಿನ ಕಿತ್ಕೊಂಡಿರೋ ಶಾಪ ಅವಳು ತಟ್ಟುತ್ತೆ. ಹಾಗಂತ ಸುಮ್ಮನೆ ಕೂರ್ಬಾರ್ದಮ್ಮ. ಸುಮ್ಮನೆ ಕೂತ್ರೆ ಕೈಲಾಗ್ದವ್ರು ಅಂತ ಅನ್ಕೋತಾಳೆ. ಅವಳಿಗೆ ಬಿಸಿ ಮುಟ್ಟಿಸ್ಲೇಬೇಕು. ಏನಂತೀಯ ಲಕ್ಷ್ಮಿ? ನಿಮ್ಗೆ ಹೇಗನ್ಸುತ್ತೋ ಹಾಗೆ ಮಾಡಿ. ಆದರೆ ಒಂದಂತೂ ನಿಜ, ಇದು ಕಲಿಯುಗ. ಇಲ್ಲಿ ಮಾಡಿದ ಪಾಪಕ್ಕೆ ಇಲ್ಲೇ ಶಿಕ್ಷೆ ಅನುಭವಿಸ್ಬೇಕು. ಅವಳಂತೂ ಖಂಡಿತ ಅನುಭವಿಸ್ತಾಳೆ. ಅವಳಿಗೆ ನಾವು ಯಾವತ್ತೂ ಕೆಟ್ಟದ್ದು ಬಯಸಿಲ್ಲ. ಅವಳು ನಮ್ಮನ್ನು ಸುಮ್ಮನೆ ಇರೋದಕ್ಕೂ ಬಿಡದೆ, ಅವಳು ನೆಮ್ಮದಿಯಾಗಿರ್ದೆ ಯಾಕೆ ಹೀಗೆಲ್ಲ ಮಾಡ್ತಿದ್ದಾಳೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಈಗಲೂ ನಾವು ಸುಮ್ಮನೆ ಇದ್ರೆ ಭಾವ ಹೇಳ್ದಂಗೆ ನಾವು ಕೈಲಾಗದೆ ಇದ್ದವ್ರು ಅಂತ ತಿಳ್ಕೊಂಡ್ಬಿಡ್ತಾಳೆ. ಕೈಲಿ ಏನಾಗುತ್ತೆ ಅಂತ ಅವಳಿಗೆ ತೋರಿಸ್ತೀನಿ ಬಾಬಾ. ಅವಳು ಆಡಿದ್ದ ಆಟ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದಾಳೆ. ಇನ್ನು ಮುಂದೆ ಅವಳ ಆಟ ಯಾವುದು ನಡೆಯಲ್ಲ. ಆದ್ರೂ ನೋಡಪ್ಪ, ಅವಳ ಮೋಸಕ್ಕೆ ಮತ್ತೆ ಬಲಿಯಾಗಬಾರ್ದು ಅಷ್ಟೇ. ಅವಳು ನಂಬಿಸೋದಕ್ಕೆ ಎಂತೆಂಥ ನಾಟಕ ಬೇಕಾದರೂ ಆಡ್ತಾಳೆ. ಅಮ್ಮ, ಇನ್ನು ಮುಂದೆ ಅವಳು ಆಡೋ ಯಾವ ಆಟಕ್ಕೂ ನಾವು ಬಲಿಯಾಗಲ್ಲಮ್ಮ. ಆದರೆ ಅವಳು ಆಡ್ತಿರೋ ಆಟಕ್ಕೆ ಒಂದು ಬೇಲಿ ಹಾಕ್ತೀನಿ. ಈ ಬುದ್ಧಿ ಮಾತಿಗೆ ಅವಳು ಎಚ್ಚೆತ್ಕೊಂಡ್ರೆ ಸರಿ. ಇಲ್ಲ ಅಂದರೆ ಆ ದೇವರಿದ್ದಾನೆ. ಇದರದ್ದು ಸಾಫ್ಟ್ ಕಾಪಿ ಇದೆ ಅಲ್ವಾ? ಹಾಂ ಮೇಡಮ್, ಇದೆ. ಓಕೆ, ಸ್ಕ್ಯಾನ್ ಕಾಪಿನೆಲ್ಲ ಅವ್ರಿಗೆ ಮೇಲ್ ಮಾಡಿಬಿಡಿ. ಹಾಗೆ ಅದ್ರ ಜೊತೆ ಒಂದು ಹಾರ್ಡ್ ಕಾಪಿನೂ ಕಳಿಸ್ಬಿಡಿ. ಈ ಪ್ರಾಜೆಕ್ಟ್ ಅಪ್ರೂವ್ ಆಗುತ್ತೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಈ ಪ್ರಾಜೆಕ್ಟ್ ತುಂಬ ಒಳ್ಳೆ ಪ್ರಾಜೆಕ್ಟ್ ಮೇಡಮ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು ಮೇಡಮ್. ಎರೆಹುಳಕ್ಕೋಸ್ಕರ ಬಂದು ಸಿಕ್ಕಾಕೊಳ್ಳೋ ಮೀನಿನ ಥರ ಬಂದು ಸಿಕ್ಕಾಕೊಂಡ್ರೆ ನಾನೇನು ಮಾಡೋಕ್ಕಾಗುತ್ತೆ? ಏನಂದೆ? ಏಯ್! ಬಾಯಿ